ಅಸಲಿಗೆ ನಿಜವಾಗ್ಲೂ ಕ್ಯಾಂಪ್ ನಲ್ಲಿ ಆಗಿದ್ದಾದ್ರು ಏನು ಅಂತ ತುಂಬಾ ಜನ ಸಹ ಪ್ರಶ್ನೆ ಮಾಡ್ತಿರ್ತಾರೆ. ಯಾಕೆಂದ್ರೆ ಎಲ್ರಿಗೂ ಕೂಡ ಇಷ್ಟೇ ಆನೆ ಮತ್ತೆ ಆನೆ ಮಾವುತ ಕಾವಡಿ ಅವರ ಮೇಲೆ ತುಂಬಾನೇ ಪ್ರೀತಿ ಇರುತ್ತೆ. ಅವರಿಗೆ ಏನಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಕೂಡ ಆನೆ ಪ್ರಿಯರು ಮರುಗುತ್ತಾರೆ, ಅದಂತೂ ಸತ್ಯ. ನಿನ್ನೆ ಎಲ್ರಿಗೂ ಕೂಡ ಗೊತ್ತು, ಕಾಡಾನೆ ಪರಾರಿಯಾಗಿತ್ತು. ಸೊ ವಾಪಸ್ಸು 7 ಗಂಟೆ ಅಥವಾ 7:30ಗೆ ಎಲ್ಲರೂ ಕೂಡ ಕ್ಯಾಂಪ್ಗೆ ಮರಳುತ್ತಾರೆ. ನಿನ್ನೆ ರಾತ್ರಿ ರೆಸ್ಟ್ ಮಾಡ್ತಾರೆ. ಸೊ ಇವತ್ತು ಬೆಳಗ್ಗೆ ಎಂದಿನಂತೆ ಕಾರ್ಯಾಚರಣೆಗೆ ಹೊರಡಬೇಕಾಗಿರುತ್ತೆ. ಬಟ್ ನಿನ್ನೆ ಏನಿದೆ ಕಾಡಾನೆ ಎಸ್ಕೇಪ್ ಆಯ್ತಲ್ಲ, ಆ ಒಂದು ಕಾಡಾನೆ ಟಾರ್ಗೆಟ್ ಆಗಿರೋದಿಲ್ಲ. ಇವತ್ತು ಬೇರೆ ಕಾಡಾನೆನ ಟಾರ್ಗೆಟ್ ಮಾಡಿರ್ತಾರೆ, ಪ್ಲಾನಿಂಗ್ ನಲ್ಲಿ ಇರ್ತಾರೆ, ಟ್ರ್ಯಾಕಿಂಗ್ ಮಾಡಿರ್ತಾರೆ. ಸೊ ಆ ಒಂದು ಕಾಡಾನೆಗೆ ಕಾರ್ಯಾಚರಣೆ ನಡೆಸಬೇಕು ಅಂತ ಇವತ್ತು ಅರಣ್ಯ ಇಲಾಖೆ ಸಿದ್ಧಪಡಿಸ್ಕೊಂಡಿರುತ್ತೆ. ಇನ್ನೊಂದೆಡೆ ಎಂದಿನಂತೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಆನೆಗಳಿಗೆ ಸ್ನಾನ ಮಾಡಿಸ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ಸುಮಾರೊಂದು 7 ಗಂಟೆಯಿಂದ ಸ್ನಾನ ಮಾಡಿಸೋಕೆ ಶುರು ಮಾಡಿದ್ರೆ 7:30, 8, 9 ತನಕ ಎಲ್ಲವೂ ಕೂಡ ಆಗುತ್ತೆ. ಕಾರ್ಯಾಚರಣೆಗೆ ಹೊರಡೋದು 9:30ಗೆ ಹೊರಡುತ್ತಾರೆ. ಸಮ್ಟೈಮ್ಸ್ ಇನ್ನ ಬೇಗನೂ ಹೊರಡುತ್ತಾರೆ. ಸೊ ಅಲ್ಲಿ ಏನಾಗುತ್ತೆ, ಆನೆಗಳಿಗೆ ಎಲ್ಲ ಸ್ನಾನ ಮಾಡಿಸ್ತಾ ಇರ್ತಾರೆ. ಒಂದು ಕಡೆ ಲಕ್ಷ್ಮಣಗೆ ಮದ, ಸೊ ಅದು ಸಪರೇಟ್ ಆಗಿ ಸ್ನಾನ ಮಾಡಿಸ್ತಾರೆ. ಇನ್ನೊಂದು ಕಡೆ ಸುಗ್ರೀವ ಚೆನ್ನಾಗೇ ಇತ್ತು, ಬಟ್ ಅಲ್ಲಿ ಏನಾಯ್ತೋ ಗೊತ್ತಿಲ್ಲ. ಅಲ್ಲಿ ನೋಡಿದಂತವ್ರಿಗೆ ಮಾತ್ರ ಗೊತ್ತಿರುತ್ತೆ. ಅಲ್ಲಿ ಬೆಳಗ್ಗೆ ಟೈಮ್ ಅಷ್ಟಾಗಿ ಜನ ಇರೋದಿಲ್ಲ. ಬೆಳಿಗ್ಗೆ 8-8:30 ಸುಮಾರಿಗೆ ಸ್ವಲ್ಪ ಜನ ತಿಂಡಿಗೆ ಹೋಗಿರ್ತಾರೆ, ಸ್ವಲ್ಪ ಜನ ಆನೆ ಹತ್ರ ಇರ್ತಾರೆ. ಸುಗ್ರೀವ ಆನೆಯ ಒಂದು ಕಾವಡಿ ಏನಿರ್ತಾರೆ, ರಾಜು ಅಂತ, ಸೊ ಅವರು ಇನ್ನೇನು ಆನೆನ ಸ್ನಾನ ಮಾಡ್ಸಕ್ಕೆ ಅಂತ ಕರ್ಕೊಂಡು ಹೋಗ್ಬೇಕಾಗಿರುತ್ತೆ. ಬೈ ಮಿಸ್ ಆಗಿ ಆನೆ ದಂತ ಹೊಟ್ಟೆ ಹತ್ರ ಟಚ್ ಆಗುತ್ತೆ. ಸೊ ಅದು ಹೊಟ್ಟೆ ಭಾಗ ಸ್ವಲ್ಪ ಕುಯ್ಕೊಂಡೋಗಿದೆ, ಆಚೆ ಕಡೆ ಬರೋದು ಸ್ವಲ್ಪ ಆರ್ಗನ್ಸು. ಸೊ ಇಮಿಡಿಯೇಟ್ ಏನು ಮಾಡ್ತಾರೆ, ಸಿಬ್ಬಂದಿ ವರ್ಗದವ್ರು ಎಲ್ರಿಗೂ ಕೂಡ ಗೊತ್ತಾಗುತ್ತಲ್ಲ, ಜೋರಾಗಿ ಕಿರಿಸ್ತಾರೆ. ಸೊ ಆನೆ ಕೂಡ ಹತೋಟಿಗೆ ಬರುತ್ತೆ. ಆನೆನ ಸ್ವಲ್ಪ ಆ ಕಡೆಗೆ ಸರಿಸಿ ಕಾವಡಿ ರಾಜುನ ಕರ್ಕೊಂಡು ಇಮಿಡಿಯೇಟ್ ಏನು ಮಾಡ್ತಾರೆ, ಗಾಡೀಲಿ ಬೇಲೂರು ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಸ್ವಲ್ಪ ರಕ್ತಸ್ರಾವ ಸಹ ಆಗಿರುತ್ತೆ. ಅಲ್ಲಿ ಪ್ರಾಥಮಿಕ ಚಿಕಿತ್ಸೆ ಮತ್ತೆ ಡ್ರಿಪ್ಸ್ ಅನ್ನ ಸಹ ಹಾಕ್ತಾರೆ. ಇಮಿಡಿಯೇಟ್ ಆಂಬುಲೆನ್ಸ್ ಮೂಲಕ ಫಾಸ್ಟ್ ಆಗಿ ಹಾಸನದ ಇಮ್ಸ್ಗೆ ಸೇರಿಸ್ತಾರೆ. ನಂತರದಲ್ಲಿ ಪ್ರೊಸೀಜರ್ ಏನು ಅಂದ್ರೆ ಆಪರೇಷನ್ ಮಾಡಬೇಕಾಗುತ್ತೆ. ಆಪರೇಷನ್ ಸಹ ಚೆನ್ನಾಗಿ ನೆರವೇರಿದೆ, ಔಟ್ ಆಫ್ ಡೇಂಜರ್ ಅಂತ ಡಾಕ್ಟರ್ ತಿಳಿಸಿದ್ದಾರೆ. ಗಾಬರಿ ಪಡುವಂತ ಅಗತ್ಯ ಇಲ್ಲ. ಇಲ್ಲಿ ಆನೆಗೆ ದೂಷಿಸೋದು ಬೇಡ, ಯಾಕೆಂದ್ರೆ ಆನೆ ಯಾವುದು ಬೇಕು ಅಂತ ಮಾಡೋದಿಲ್ಲ. ಅವರ ಮಾವುತ ಮತ್ತೆ ಕಾವಡಿ ಅಂದ್ರೆ ಆನೆಗೆ ತುಂಬಾನೇ ಇಷ್ಟ ಆಗಿರುತ್ತೆ. ಅಚಾನಕ್ ಆಗಿ ಆಕಸ್ಮಿಕವಾಗಿ ಆಗಿದ್ದಂತ ಇದೊಂದು ಘಟನೆ. ಇದನ್ನ ಒಂದು ದೊಡ್ಡ ವಿಚಾರ ಮಾಡೋದು ಬೇಡ, ಯಾಕೆಂದ್ರೆ ಕಾವಡಿ ಮತ್ತೆ ಮಾವುತರಿಗೆ ಮತ್ತೆ ಅವರಿಗೆ ಆನೆ ಅಂದ್ರೇನೆ ಪ್ರಿಯ. ಯಾಕೆಂದ್ರೆ ಇದು ಸಾಕಷ್ಟು ಉದಾಹರಣೆಗಳು ನೀವು ನೋಡಿರ್ತೀರ ಇದಕ್ಕಿಂತ ಮುಂಚೆನೆ. ಬಟ್ ಇದು ಕೂಡ ಒಂದು ಘಟನೆ ಆಗ್ಬಾರ್ದಿತ್ತು, ಕಾರ್ಯಾಚರಣೆ ಟೈಮಲ್ಲಿ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಇವತ್ತು ಕಾರ್ಯಾಚರಣೆ ನಡೆದಿಲ್ಲ, ಸ್ಥಗಿತಗೊಂಡಿದೆ. ನಾಳೆ ಬಹುಶಃ ಏನಾದರೂ ಕಾರ್ಯಾಚರಣೆ ಮಾಡ್ತಾರ, ಕಾದು ನೋಡ್ಬೇಕು. ಸೊ ಈಗ ಆಪರೇಷನ್ ಸಹ ಮುಗ್ದಾಗಿದೆ, ಐಸಿಯುನಲ್ಲಿದ್ದಾರೆ, ಅಬ್ಸರ್ವೇಷನ್ ಅಲ್ಲಿ ಇಟ್ಟಿದ್ದಾರೆ. ಇನ್ನ 1 ವಾರ ಅಥವಾ 10 ದಿವಸ ಆಸ್ಪತ್ರೆಯಲ್ಲಿ ಇರಬೇಕಾಗತ್ತೆ. ಸೊ ನೋಡೋಣ ಏನಾಗ್ಬೋದು ಅಂತ. ಸೊ ಇವಾಗ ಒಂದು ಮಾಹಿತಿ ಪ್ರಕಾರ ಇಷ್ಟು ವರದಿಯಾಗಿರುವಂಥದ್ದು. ಈಗ ಸುಗ್ರೀವನನ್ನ ಕ್ಯಾಂಪ್ನಲ್ಲಿ ಇರಿಸ್ಕೊಂಡಿಲ್ಲ, ವಾಪಸ್ಸು ದುಬಾರಾಗೆ ಕಳಿಸ್ಬಿಟ್ಟಿದ್ದಾರೆ. ಕಾರಣ ಇಲ್ಲಿ ಇದ್ರೆ ಸುಮ್ಮನೆ ಬೇಡ ಅಂತ. ಸೊ ಈಗಾಗಲೇ, ಯಾಕೆಂದ್ರೆ ಈಗ ಈ ಒಂದು ಘಟನೆ ನಡೆದಿದೆಯಲ್ಲ, ಇದರಿಂದಾಗಿ ಅಧಿಕಾರಿಗಳು ಕೂಡ ಒಂದು ರೀತಿಯಲ್ಲಿ ಬೇಸರ ಆಗಿರುತ್ತೆ, ಮತ್ತೆ ಆನೆ ಸಿಬ್ಬಂದಿ ವರ್ಗದವ್ರಿಗೂ ಕೂಡ ಬೇಸರ ಇದೆ. ಸೊ ಇದರಿಂದಾಗಿ ಸುಮ್ಮನೆ ಬೇಡ ಇದು ಸುಗ್ರೀವ ಅಂದ್ಬಿಟ್ಟು ವಾಪಸ್ಸು ದುಬಾರೆಗೆ ಕಳಿಸಿದ್ದಾರೆ. ಬಹುಶಃ ಬೇರೆ ಯಾವ್ದಾದ್ರು ಆನೆ ಎಂಟ್ರಿ ಕೊಡುತ್ತೆ, ಯಾಕೆಂದ್ರೆ ಕ್ಯಾಪ್ಟನ್ ಸುಗ್ರೀವ ಆಗಿದ್ದ. ಬಟ್ ಸುಗ್ರೀವ ಒಳ್ಳೆ ಆನೆ. ನಿನ್ನೆನೂ ಕೂಡ ನೀವು ನೋಡಿರ್ತೀರಾ, ಸುಗ್ರೀವ ಒಂದೇ ಆನೆ ಚೇಸ್ ಮಾಡಿದ್ದು ಕಾಡಾನೆಯನ್ನ ಪರಾರಿಯಾದಂತಹ ಟೈಮ್ನಲ್ಲಿ. ಮುಖಕ್ಕೆ ಮುಖ ಕೊಟ್ಟು ನಿಂತ್ಕೊಂತು ಸುಗ್ರೀವ, ಫೈಟ್ಗೆ ನಿಲ್ತು, ಫೈಟ್ ಮಾಡ್ತು. ಸೊ ಅಂತ ಒಂದು ಸೂಪರ್ ಬಲಶಾಲಿ ಆನೆ. ಬಟ್ ಇವೆಲ್ಲವೂ ಕೂಡ ಆಕಸ್ಮಿಕ, ಆಗ್ಬಾರ್ದಾಗಿತ್ತು, ಆಗೋಗಿದೆ. ಬಟ್ ಏನ್ ಮಾಡೋಕ್ಕಾಗಲ್ಲ. ಸೊ ಹೀಗಾಗಿ ದುಬಾರಿಗೆ ವಾಪಸ್ ಕಳಿಸ್ಬಿಟ್ಟಿದ್ದಾರೆ. ಈಗ ಒಟ್ಟು ಬಿಕೋಡ್ ಕ್ಯಾಂಪ್ ನಲ್ಲಿ ಕೇವಲ 5 ಆನೆಗಳಿದಾವೆ. ಇನ್ನೊಂದು ಆನೆ ಏನಾದರೂ ಸೇರ್ಪಡೆ ಆಗುತ್ತಾ, ಯಾವ ಆನೆ ಬರುತ್ತೆ ಏನೋ ಕೂಡ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ಅಧಿಕಾರಿಗಳು ಯಾವ ರೀತಿ ತೀರ್ಮಾನ ತೆಗೆದುಕೊಳ್ಳೋ ಆ ರೀತಿ. ಸೊ ಒಟ್ಟಾರೆ ಈಗ ಕಾವಡಿ ರಾಜು ಅವರು ಆರಾಮಾಗಿದ್ದಾರೆ. ಹಾಸನದ ಇಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ, ಅಲ್ಲೇ ರೆಸ್ಟ್ ಮಾಡ್ತಾ ಇದ್ದಾರೆ. ಹಿರಿಯ ಅಧಿಕಾರಿಗಳೆಲ್ಲರೂ ಕೂಡ ಹೋಗಿ ಅಲ್ಲಿ ನೋಡಿ ಆರೋಗ್ಯ ಯೋಗಕ್ಷೇಮ ವಿಚಾರಿಸಿದ್ದಾರೆ. ಇನ್ನ ಕೆಲವೊಂದಿಷ್ಟು ಮಾವುತ ಸಿಬ್ಬಂದಿ ವರ್ಗದವರು ಸಹ ರಾಜು ಅವರ ಜೊತೆಗೆ ಅಲ್ಲೇ ಟೇಕ್ ಕೇರ್ ಮಾಡ್ತಾ ಇದ್ದಾರೆ. ಕಾರ್ಯಾಚರಣೆ ಎಂದಿನಂತೆ ನಾಳೆ ಬಹುಶಃ ಮುಂದುವರಿಬಹುದು ಅಂತ ಅನ್ಸುತ್ತೆ. ಯಾವ ರೀತಿ ಇಲಾಖೆಯವರು ತೀರ್ಮಾನ ತೆಗೆದುಕೊಳ್ತಾರೆ ನೋಡ್ಬೇಕಿದೆ. ಸೊ ಒಟ್ಟಾರೆ ಬೇಗ ರಿಕವರಿ ಆಗ್ಲಿ ರಾಜು ಅವರು. ಇದು ಎಲ್ರಿಗೂ ಕೂಡ ಅಂದ್ರೆ ಕಂಪ್ಲೀಟ್ ಆನೆ ಟೀಮ್ಗೆ ಒಂದು ಬೇಸರ. ನಿನ್ನೆ ಒಂದು ರೀತಿಯಲ್ಲಿ ಬೇಸರ ಆದ್ರೆ ಆನೆ ತಪ್ಪಿಸ್ಕೊಂಡಿದ್ದು, ಇವತ್ತು ಇನ್ನೊಂದು ಕಡೆ ಬೇಸರ. ಮತ್ತೆ ನಿನ್ನೆ ಏನ್ ಪರಾರಿಯಾಗಿದ್ದಂತ ಸಿಂಗಲ್ ಒಂಟಿಕೋರೆ ಆನೆ ಕತ್ತಲ್ ಹಗ್ಗ ಇದೆ, 2 ಕಾಲಲ್ಲೂ ಕೂಡ ಹಗ್ಗ ಇರುತ್ತೆ. ಸೊ ಹೀಗಾಗಿ ಎಚ್ಚರ ವಹಿಸ್ತಾ ಇದ್ದಾರೆ. ಸಾರ್ವಜನಿಕರಿಗೂ ಕೂಡ ಇಲಾಖೆ ಮೆಸೇಜ್ ಅನ್ನ ನೀಡ್ತಾ ಇದೆ. ಸೊ ಅದು ಹಿಡಿಬೇಕಾಗುತ್ತೆ. ಬಟ್ 24 hours ಆಗ್ಬೇಕು. 24 ಗಂಟೆ ತನಕ ಒಂದು ಆನೆನ ಮತ್ತೀಗ ಡಾಟ್ ಮಾಡಕ್ ಆಗೋದಿಲ್ಲ. ಸುಮಾರು 1-2 ದಿವಸದ ಬಳಿಕ ಮೋಸ್ಟ್ಲಿ ಅದನ್ನ ಟಾರ್ಗೆಟ್ ಮಾಡ್ಬೋದು. ಯಾಕಂದ್ರೆ ಹಗ್ಗ ಇರುವ ಕಾರಣ
ಅದನ್ನ ಹಿಡಿಲೇಬೇಕಾಗುತ್ತೆ. ನೆಕ್ಸ್ಟ್ ಇವತ್ತಿಲ್ಲ ಅಂದ್ರೆ ನಾಳೆ ಆದ್ರೂ ಹಿಡಿಲೇಬೇಕಾಗುತ್ತೆ. ಸೊ ನೋಡೋಣ ಯಾವ ರೀತಿ ನೆಕ್ಸ್ಟ್ ಕಾರ್ಯಾಚರಣೆ ನಡೆಯುತ್ತೆ ಅಂತ. ಒಟ್ಟಾರೆ ಈಗ ಸುಗ್ರೀವ್ ವಾಪಸ್ ಕ್ಯಾಂಪ್ಗೆ ಹೋಗಾಗಿದೆ. ನಿನ್ನೆನೆ ಅಸಲಿಗೆ ಸುಮಾರು ಜನ ಎಸ್ಕೇಪ್ ಆದ್ರು, ಯಾಕೆಂದ್ರೆ ತಪ್ಪಿಸ್ಕೊಂಡ್ರು, ಪಾರಾದ್ರು ಪ್ರಾಣಾಪಾಯದಿಂದ. ಕಾಡಾನೆ ಪರಾರಿಯಾದಂತ ಟೈಮಲ್ಲಿ ಅನೇಕರು ಸಿಬ್ಬಂದಿ ವರ್ಗದವರು ಅಕ್ಕಪಕ್ಕನೆ ಇರ್ತಾರೆ, ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಅಂತ ಒಂದು ಘಟನೆಯಿಂದ ನಿನ್ನೆ ಪಾರಾಗ್ತಾರೆ ಸಿಬ್ಬಂದಿ ವರ್ಗದವರು. ಇವತ್ತು ಏನಿದ್ದಾರೆ ಕಾವಡಿ ರಾಜು ಪಾರಾಗಿದ್ದಾರೆ. ನಡೆಯಬಾರದಂತ ಒಂದು ಘಟನೆ ನಡೀತು. ಮುಂದೆ ಈ ರೀತಿ ಘಟನೆ ನಡೀಬಾರದು. ಪಾಪ ಅವರು ಚೆನ್ನಾಗಿರ್ಬೇಕು ಅಂತ ಎಲ್ಲರೂ ಕೂಡ ವಿಶ್